ಅಂತೂ 48 ದಿನಗಳ ಬಳಿಕ ಕೊಲೆ ಆರೋಪಿ ದರ್ಶನ್ ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಸರ್ಜರಿ ಡ್ರಾಮಾ ಕೂಡ ಈಗ ಅಂತ್ಯ ಆಗಿದೆ. ಬಿಜೆಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಂಗೆ ವಿನೀಶ್ ಹೆಗಲ ಮೇಲೆ ಕೈ ಇಟ್ಟು ಹೊರಬಂದಿದ್ದಾರೆ ನಟ ದರ್ಶನ್. ಆಸ್ಪತ್ರೆಯಿಂದ ಗಂಡನನ್ನ ಕರೆತಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಆಸ್ಪತ್ರೆಯಿಂದ ವಿಜಯಲಕ್ಷ್ಮಿ ಮನೆಗೆ ಬಂದಿದ್ದಾನೆ ನಟ ದರ್ಶನ್. ಹೊಸಕೆರಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಮನೆ ಅಪಾರ್ಟ್ಮೆಂಟ್ಗೆ ಈಗಾಗಲೇ ದರ್ಶನ್ ಆಗಮಿಸಿದ್ದಾರೆ. ನಾವು ಕೂಡ ನೋಡ್ತಾ ಇದ್ವಿ, ಒಂದು ಕಡೆಯಲ್ಲಿ ಬಿಜೆಎಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ದಿನದಿಂದಲೂ ಕೂಡ ದರ್ಶನ್ಗೆ ಆಪರೇಷನ್ ಆಗುತ್ತೆ, ಆಪರೇಷನ್ ಆಗದೆ ಇದ್ರೆ ದರ್ಶನ್ಗೆ ಲಕ್ವ ಹೊಡೆಯುತ್ತೆ, ದರ್ಶನ್ ಸ್ವಾಧೀನವನ್ನೇ ಕಳೆದುಕೊಳ್ತಾರೆ, ದರ್ಶನ್ಗೆ ನಿಲ್ಲೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಎಸ್, ಇದು ಎಕ್ಸ್ಕ್ಲೂಸಿವ್ ದೃಶ್ಯ. ಇದು ದರ್ಶನ್ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಿಂದ ಹಿಡಿದು ಕಂಪ್ಲೀಟ್ ನಾವು ಕೂಡ ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ವಿ. ಈಗ ಮತ್ತೊಂದು ವಿಜುವಲ್ಸ್ ಇದೆ, ಎಕ್ಸ್ಕ್ಲೂಸಿವ್ ದೃಶ್ಯ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯದಲ್ಲಿ ಬಂದಂತ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಕಾಣಿಸ್ಕೊಂಡಂತ ದೃಶ್ಯ ಅದು ಬಿಜೆಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿ. ಈಗಾಗಲೇ ಗಮನಿಸ್ತಾ ಇದ್ವಿ, ದರ್ಶನ್ ಅವ್ರನ್ನ ಕರ್ಕೊಂಡು ಹೋದ್ರು ಈಗಾಗಲೇ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ. ಜೊತೆಗೆ ದರ್ಶನ್ ಅವ್ರನ್ನ ಕರ್ಕೊಂಡು ಬರಬೇಕು ಎನ್ನುವಂತ ದೊಡ್ಡ ಹರಸಾಹಸ ಪಟ್ಟವರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ಅಂತೂ ಇಂತೂ ಕೂಡ ಮಧ್ಯಂತರ ಬೇಲ್ ಆಯಿತು, ರೆಗ್ಯುಲರ್ ಬೇಲ್ ಆಯಿತು, ಜೊತೆಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಲು ಕೂಡ ವಿಜಯಲಕ್ಷ್ಮಿ ಅವರು ಯಶಸ್ವಿಯಾಗಿದ್ದಾರೆ. ಸಾಕಷ್ಟು ದೇವಸ್ಥಾನದ ಮೊರೆಯನ್ನು ಹೋಗಿದ್ರು ವಿಜಯಲಕ್ಷ್ಮಿ ಅವರು. ತನ್ನ ಗಣ್ಣಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು, ಸೀದಾ ಹೊರಗಡೆ ಬಂದರೆ ಸಾಕಪ್ಪ ಅಂತ ಹೇಳ್ಕೊಂಡು ದೇವರ ಮೊರೆ ಹೋಗಿದ್ರು. ಇನ್ನೊಂದು ಕಡೆಯಲ್ಲಿ ಕಾನೂನು ಹೋರಾಟ ಕೂಡ ಮಾಡಿದ್ರು. ಅಂತೂ ಇಂತೂ ಇನ್ನೂ ವಿಚಾರಣೆ ಬಾಕಿ ಇದೆ, ಕೋರ್ಟ್ ಕೇಸ್ ಕೂಡ ಇನ್ನೂ ಕಂಪ್ಲೀಟ್ ಆಗಲ್ಲ, ವಿಚಾರಣೆ ನಡೆಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಅಲ್ಲಿ ಕೋರ್ಟಿಗೆ ಹೋಗಬೇಕಾಗತ್ತೆ. ಆದರೆ ಸದ್ಯ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಹೊರಗಡೆ ಎಲ್ಲ ಓಡಾಡ್ಬೋದು. ಸೆಷನ್ ಕೋರ್ಟ್ಗೆ ಅನುಮತಿ ಸಿಗಬೇಕಾಗತ್ತೆ ನಮ್ಮ ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗಬೇಕಾದ್ರೆ. ಆದರೆ ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಸೆಷನ್ ಕೋರ್ಟ್ಗೆ ವ್ಯಾಪ್ತಿ ಒಳಪಡಲು ಕೂಡ ಓಡಾಡಬಹುದು. ಈ ನಿಟ್ಟಿನಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು. ಇನ್ನೊಂದು ಕಡೆಯಲ್ಲಿ ಬಿಜೆಎಸ್ ಆಸ್ಪತ್ರೆಯಿಂದ ಹೊರಗಡೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅದೇ ಸೇಮ್ ಟು ಸೇಮ್ ಕುಂಟುತ್ತಾ ಬಂದಿದ್ದಾರೆ ಕಾಟೇರ. ಈ ಹಿಂದೆ ಕೂಡ ನಾವು ನೋಡಿದ್ವಿ, ಬಳ್ಳಾರಿ ಜೈಲಲ್ಲಿ ಇರುವಂಥ ಸಂದರ್ಭದಲ್ಲಿ ವಿಸಿಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅದೇ ಥರ ಕುಂಟುತ್ತಾ ಬಂದಿದ್ರು. ಮನೆ ಕೋರ್ಟ್ಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಅದೇ ಥರ. ಆದರೆ ಈಗಲೂ ಕೂಡ ಕುಂಟುತ್ತಾ ಹೊರಬಂದಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ನೋಡಲು ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ. ವಿಜಯಲಕ್ಷ್ಮಿ ನಿವಾಸದ ಬಳಿ ಬಂದ ದರ್ಶನ್ ಅಭಿಮಾನಿಗಳು ಡಿಫೆನ್ಸ್ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತೆ ಕೂಡ ಹೆಚ್ಚಳ ಮಾಡಲಾಗಿದೆ. ವಿಜಿ ಮನೆಯಲ್ಲೇ ಚಿಕಿತ್ಸೆಯನ್ನು ಪಡೆಯಲಿದ್ದಾರೆ ದರ್ಶನ್ ಅವರು. ಹಾಸ್ಪಿಟಲ್ ಈಗಾಗಲೇ ಚಿಕಿತ್ಸೆ ಆಯಿತು, ಫಿಸಿಯೋಥೆರಪಿನೇ ಸಾಕು ಎನ್ನುವಂತಹ ಒಂದು ವಿಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆಪರೇಷನ್ ಅಗತ್ಯತೆ ಇಲ್ಲ ಅಂತ. ಆದರೆ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿಕೊಂಡು ಇಂಟ್ರೀಮ್ ಬೇಲ್ ಮುಖಾಂತರ ಬಂದಿದ್ರು ದರ್ಶನ್. ಏನಪ್ಪ ಅಂತ ಹೇಳಿದ್ರೆ ಆಪರೇಷನ್ ಅವಶ್ಯಕತೆ ಇದೆ, ಇಲ್ಲ ಅಂತ ಹೇಳಿದ್ರೆ ಶಸ್ತ್ರಚಿಕಿತ್ಸೆ ಮಾಡದೆ ಹೋದ್ರೆ ಲಕ್ವ ಹೊಡೆದು ಬಿಡುತ್ತೆ ಅಂತ ಒಂದು ಮಧ್ಯಂತರ ಬೇಲನ್ನು ಪಡ್ಕೊಂಡು ಬಂದಿದ್ರು. ಸದ್ಯ ಈಗ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ನಟ ದರ್ಶನ್ ಅವರು ತೆರಳಿದ್ದಾರೆ. ಸೊ ಇಲ್ಲೇ ಈಗ ಚಿಕಿತ್ಸೆ ಸಾಕು ಅಂತ ಹೇಳಿದ್ರೆ ಹಾಸ್ಪಿಟ್ಲ್ ಥರ ಚಿಕಿತ್ಸೆ ಇರೋಲ್ಲ. ಸದ್ಯ ಒಂದಿಷ್ಟು ಎಕ್ಸಸೈಸ್ ಇರ್ಬೋದು, ಅಥವಾ ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಇವೆಲ್ಲವನ್ನು ಕೂಡ ಮಾಡೋಕೆ ಹೇಳಿರ್ತಾರೆ ಡಾಕ್ಟ್ರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್. ವಿಜಯಲಕ್ಷ್ಮಿ ಅವರ ಇರುವಂಥ ಇದೇ ದರ್ಶನ್ ಹೋಗಿರುವಂಥ ಅಪಾರ್ಟ್ಮೆಂಟ್ ಮುಂಭಾಗದಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಪಾದ್, ಈಗ ಸದ್ಯ ಏನೇನು ನಡೀತಾ ಇದೆ? ಒಂದ್ ಕಡೆಯಲ್ಲಿ ಈಗ ಪೊಲೀಸರು ಕೂಡ ಸಜ್ಜಾಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗುವಂತ ನಿಟ್ಟಿನಲ್ಲಿ. ಒಂದ್ ಕಡೆ ಆಪರೇಷನ್ ಆಗಿಲ್ಲ, ಆಪರೇಷನ್ ಆಗದೆ ಡಿಸ್ಚಾರ್ಜ್ ಆಗಿರುವಂಥದ್ದು, ಜೊತೆಗೆ ಕಾನೂನು ಕಂಟಕ ಕೂಡ ಎದುರಿಸಬೇಕಾದಂಥ ಅನಿವಾರ್ಯ ದರ್ಶನ್ಗೆ ಬರುತ್ತಾ. ಸದ್ಯ ಈಗ ಹಾಸ್ಪಿಟ್ಲಿಂದ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ, ಅಲ್ಲಿ ಏನೇನಾಯಿತು? ಎಸ್ ನಿಕೇಶ್, ಈಗ ನಾವು ಎಕ್ಸಾಕ್ಟ್ಲಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಏನಿದೆ, ಆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್, ವಿಜಯಲಕ್ಷ್ಮಿ ಅವರು ವಾಸಿಸುವಂತಹ ಅಪಾರ್ಟ್ಮೆಂಟ್, ಇದೇ ಮನೆಗೆ ಈಗ ದರ್ಶನ್ ಬಂದಿರುವಂಥದ್ದು. ಇದೇ ಮನೆ ಮುಂದೆ ನಾವೀಗ ಇದ್ದೀವಿ. ಈ ಅಪಾರ್ಟ್ಮೆಂಟ್ನ ಮುಂಭಾಗದ ವಾತಾವರಣವನ್ನು ಸದ್ಯಕ್ಕೆ ತಾವು ಗಮನಿಸ್ತಾ ಇದ್ದೀರಿ. ಹೇಳಿಕೊಳ್ಳುವಷ್ಟು ಪೊಲೀಸರ ನಿಯೋಜನೆಯನ್ನಂತೂ ಮಾಡಿಲ್ಲ, ಅಭಿಮಾನಿಗಳು ಕೂಡ ಇಲ್ಲಿ ಕಾಣಸಿಗ್ತಾ ಇಲ್ಲ. ಇನ್ನು ಮೇಲೆ ಯಾರಾದರೂ ಸೆಲೆಬ್ರಿಟೀಸ್ ಅಥವಾ ಯಾರಾದರೂ ಅವರ ರಿಲೇಟಿವ್ಸ್ ಮತ್ತು ಇನ್ನುಳಿದ ನಟ ನಟಿಯರವ್ರನ್ನ ಮೀಟ್ ಆಗೋದಕ್ಕೆ ಬರ್ತಾರಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಸೆಕ್ಯೂರಿಟಿಗಳು ಪ್ರತಿ ವಾಹನಗಳನ್ನು ಕೂಡ ವಿಚಾರಿಸಿ ಬಿಡುವಂತಹ ಕೆಲಸ ಆಗ್ತಾ ಇದೆ. ರೆಸಿಡೆನ್ಷಿಯಲ್ಸ್ಗೋಸ್ಕರ ಅಂತ ಬೇರೆ ಕಡೆನೂ ಕಳಿಸ್ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಈ ಗೇಟಿಂದ ಕೆಲವರಿಗೆ ಎಂಟ್ರಿ ಸಿಗ್ತಾ ಇಲ್ಲ. ಇನ್ನು ಕೆಲವರು ಖಾಯಮಾಗಿ ಇದೇ ರೆಸಿಡೆನ್ಸಿಯಲ್ ಇರುವಂಥವರು ಇದೇ ಗೇಟ್ನ ಮೂಲಕ ಹೋಗ್ತಾ ಇದ್ದಾರೆ. ಆದರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಸದ್ಯಕ್ಕಂತೂ ಗೊತ್ತಾಗ್ತಾ ಇಲ್ಲ. ಈಗ ತಾವು ನಮ್ಮ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ತೋರಿಸ್ತಾ ಇದ್ದಾರೆ. ಇದೇ ಅಪಾರ್ಟ್ಮೆಂಟ್ನಲ್ಲಿ ಇರುವಂಥದ್ದು ಪ್ರೆಸ್ಟೀಜ್ ಸೌತ್ ರಿಡ್ಜ್. ಈ ಅಪಾರ್ಟ್ಮೆಂಟಲ್ಲಿ ದರ್ಶನ್ ಇದ್ದಾರೆ. ಬನಶಂಕರಿ 6ನೇ ಹಂತ ಹೊಸಕೆರೆಹಳ್ಳಿ, ಇಲ್ಲಿ ದರ್ಶನ್ ಇದ್ರೆ
ತಾವು ಗಮನಿಸ್ತಾ ಇರುವಂಥದ್ದು ದರ್ಶನ್ ಅವರು ಇರುವಂತಹ ಅಪಾರ್ಟ್ಮೆಂಟ್ ಇದು. ಇಲ್ಲಿ ದರ್ಶನ್ ಈ ಒಂದು 15-20 ನಿಮಿಷದ ಮುಂಚೆ ಒಳಗಡೆ ಹೋದರು. ಈಗ ಸದ್ಯಕ್ಕಂತೂ ದರ್ಶನ್ ಮುಂದೆ ಏನು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಫಿಸಿಯೋಥೆರಪಿಸ್ಟ್ಗಳನ್ನು ಮನೆಗೆ ಕರೆಸ್ಕೊಂಡು ಇಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಶಸ್ತ್ರಚಿಕಿತ್ಸೆಯ ಕಥೆ ಏನು, ಶಸ್ತ್ರಚಿಕಿತ್ಸೆ ಆಗುತ್ತೋ ಇಲ್ವೋ ಅನ್ನುವಂಥದ್ದಿತ್ತು. ಈಗಂತೂ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ವಿದೌಟ್ ಸರ್ಜರಿ. ಸೊ ಇದನ್ನ ಕ್ವಶನ್ ಮಾಡಿದರೆ ಬಹುಶಃ ಅವರಿಗೆ ಸಮಸ್ಯೆ ಆಗಬಹುದು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಹುಶಃ ಈಗ ಒಂದು ವಾಹನ ಆಚೆ ಬರ್ತಾ ಇರುವಂಥದ್ದು, ಇದು ಬಹುತೇಕ ಧನ್ವೀರ್ ಅವರು ಇರುವಂತಹ ವಾಹನ ಅಂತ ಅನ್ಕೋತೀನಿ. ಧನ್ವೀರ್ ಈ ಒಂದು ವಾಹನದಲ್ಲಿ ಇದ್ದಾರೆ. ಬಹುಶಃ ಧನ್ವೀರ್ ಅವರು ಇದ್ದಂತಹ ವಾಹನ ಇದು. ಆ ಧನ್ವೀರ್ ಅವರು ಒಳಗಡೆ ಇದ್ರು. ಎಲ್ಲ ಏನಾಗಿದೆ ಅಂತ ಟಿಂಟ್ ಗ್ಲಾಸ್ ಹಾಕೊಂಡ್ಬಿಟ್ಟಿರ್ತಾರೆ, ಒಳಗಡೆ ಯಾರು ಇರ್ತಾರೆ ಏನು ಎಂತನೋ ಅಂತೂ ಗೊತ್ತಾಗೋದಿಲ್ಲ. ಒಂದೊಂದೇ ಐಷಾರಾಮಿ ಕಾರ್ಗಳು ಈಗ ಇಲ್ಲಿಂದ ನಿರ್ಗಮಿಸ್ತಾ ಇರುವಂಥದ್ದು. ಬಹುಶಃ ಈಗ ದರ್ಶನ್ ರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹೀಗಾಗಿ ಬೇರೆ ಅವ್ರಿಗೆ ಯಾರಿಗೂ ಕೂಡ ಬಂದರೂ ಕೂಡ ಅವರಿಗೆ ಭೇಟಿಗೆ ಅವಕಾಶ ಸಿಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಈ ಕ್ಷಣದವರೆಗಂತೂ ಯಾವುದೇ ಅಭಿಮಾನಿಗಳಾಗಲಿ ಅಥವಾ ಸ್ಯಾಂಡಲ್ವುಡ್ನ ಅವರಿಗೆ ಆಪ್ತರಾಗಿರುವಂಥ ಕೆಲವು ನಟಿಯರಾಗಲಿ ಅವ್ರು ಯಾರು ಕೂಡ ಇನ್ನೂ ಕೂಡ ಈ ಮನೆ ಹತ್ರ ಸುಳಿವಿಲ್ಲ. ಇನ್ನು ಮತ್ತೊಂದು ವಿಚಾರ, ಅಂತೂ 48 ದಿನಗಳ ಬಳಿಕ ಕೊಲೆ ಆರೋಪಿ ದರ್ಶನ್ ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಸರ್ಜರಿ ಡ್ರಾಮಾ ಕೂಡ ಈಗ ಅಂತ್ಯ ಆಗಿದೆ. ಬಿಜೆಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗ್ತಾ ಇದ್ದಂಗೆ ವಿನೀಶ್ ಹೆಗಲ ಮೇಲೆ ಕೈ ಇಟ್ಟು ಹೊರಬಂದಿದ್ದಾರೆ ನಟ ದರ್ಶನ್. ಆಸ್ಪತ್ರೆಯಿಂದ ಗಂಡನನ್ನ ಕರೆತಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಆಸ್ಪತ್ರೆಯಿಂದ ವಿಜಯಲಕ್ಷ್ಮಿ ಮನೆಗೆ ಬಂದಿದ್ದಾನೆ ನಟ ದರ್ಶನ್. ಹೊಸಕೆರಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಮನೆ ಅಪಾರ್ಟ್ಮೆಂಟ್ಗೆ ಈಗಾಗಲೇ ದರ್ಶನ್ ಆಗಮಿಸಿದ್ದಾರೆ. ನಾವು ಕೂಡ ನೋಡ್ತಾ ಇದ್ವಿ, ಒಂದು ಕಡೆಯಲ್ಲಿ ಬಿಜೆಎಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ದಿನದಿಂದಲೂ ಕೂಡ ದರ್ಶನ್ಗೆ ಆಪರೇಷನ್ ಆಗುತ್ತೆ, ಆಪರೇಷನ್ ಆಗದೆ ಇದ್ರೆ ದರ್ಶನ್ಗೆ ಲಕ್ವ ಹೊಡೆಯುತ್ತೆ, ದರ್ಶನ್ ಸ್ವಾಧೀನವನ್ನೇ ಕಳೆದುಕೊಳ್ತಾರೆ, ದರ್ಶನ್ಗೆ ನಿಲ್ಲೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಎಸ್, ಇದು ಎಕ್ಸ್ಕ್ಲೂಸಿವ್ ದೃಶ್ಯ. ಇದು ದರ್ಶನ್ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿಂದ ಹಿಡಿದು ಕಂಪ್ಲೀಟ್ ನಾವು ಕೂಡ ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ವಿ. ಈಗ ಮತ್ತೊಂದು ವಿಜುವಲ್ಸ್ ಇದೆ, ಎಕ್ಸ್ಕ್ಲೂಸಿವ್ ದೃಶ್ಯ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯದಲ್ಲಿ ಬಂದಂತ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಕಾಣಿಸ್ಕೊಂಡಂತ ದೃಶ್ಯ ಅದು. ಬಿಜೆಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ವಿ. ದರ್ಶನ್ ಅವ್ರನ್ನ ಕರ್ಕೊಂಡು ಹೋದ್ರು ಈಗಾಗಲೇ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ. ಜೊತೆಗೆ ದರ್ಶನ್ ಅವ್ರನ್ನ ಕರ್ಕೊಂಡು ಬರಬೇಕು ಎನ್ನುವಂಥ ದೊಡ್ಡ ಹರಸಾಹಸ ಪಟ್ಟವರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ಅಂತೂ ಇಂತೂ ಕೂಡ ಮಧ್ಯಂತರ ಬೇಲ್ ಆಯಿತು, ರೆಗ್ಯುಲರ್ ಬೇಲ್ ಆಯಿತು. ಜೊತೆಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಲು ಕೂಡ ವಿಜಯಲಕ್ಷ್ಮಿ ಅವರು ಯಶಸ್ವಿಯಾಗಿದ್ದಾರೆ. ಸಾಕಷ್ಟು ದೇವಸ್ಥಾನದ ಮೊರೆಯನ್ನು ಹೋಗಿದ್ರು ವಿಜಯಲಕ್ಷ್ಮಿ ಅವರು. ತನ್ನ ಗಣ್ಣಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು, ಸೀದಾ ಹೊರಗಡೆ ಬಂದರೆ ಸಾಕಪ್ಪ ಅಂತ ಹೇಳ್ಕೊಂಡು ದೇವರ ಮೊರೆ ಹೋಗಿದ್ರು. ಇನ್ನೊಂದು ಕಡೆಯಲ್ಲಿ ಕಾನೂನು ಹೋರಾಟ ಕೂಡ ಮಾಡಿದ್ರು. ಅಂತೂ ಇಂತೂ ಇನ್ನೂ ವಿಚಾರಣೆ ಬಾಕಿ ಇದೆ. ಕೋರ್ಟ್ ಕೇಸ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ, ವಿಚಾರಣೆ ನಡೆಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಅಲ್ಲಿ ಕೋರ್ಟಿಗೆ ಹೋಗಬೇಕಾಗತ್ತೆ. ಆದರೆ ಸದ್ಯ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಹೊರಗಡೆ ಎಲ್ಲ ಓಡಾಡ್ಬೋದು. ಸೆಷನ್ ಕೋರ್ಟ್ಗೆ ಅನುಮತಿ ಸಿಗಬೇಕಾಗತ್ತೆ ನಮ್ಮ ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗಬೇಕಾದ್ರೆ. ಆದರೆ ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಸೆಷನ್ ಕೋರ್ಟ್ಗೆ ವ್ಯಾಪ್ತಿ ಒಳಪಡಲು ಕೂಡ ಓಡಾಡಬಹುದು. ಈ ನಿಟ್ಟಿನಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು. ಇನ್ನೊಂದು ಕಡೆಯಲ್ಲಿ ಬಿಜೆಎಸ್ ಆಸ್ಪತ್ರೆಯಿಂದ ಹೊರಗಡೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅದೇ ಸೇಮ್ ಟು ಸೇಮ್ ಕುಂಟ